ಅವ್ರಿಗೆ ಆ ಧೈರ್ಯ ಇದ್ದಿದ್ರೆ ಟೋಲ್ನ ಅವತ್ತೇ ಕೋರ್ಟ್ ಆದೇಶ ಬಂದಿದ್ದು ಮಾರದಿನನೇ ಸ್ಟಾಪ್ ಮಾಡಬೇಕಾಯ್ತು. ಮಾಡಿದಾರಾ? ಮಾಡಿಲ್ಲ. ಅವ್ನಿಗೆ ಹೇಳ್ಕೊಡ್ತಾರೆ, ನೀನು ಬೇರೆ ಕೋರ್ಟ್ ಅಪೀಲ್ ಹೋಗು ಅಂತ ಅವರೇ ಹೇಳ್ಕೊಡ್ತಾರೆ ಗೌರ್ಮೆಂಟೇ. ಯಾಕಂದ್ರೆ ಅವ್ರದೇ ಕೂಸಲ್ಲ ಇದು, ಕಾಂಗ್ರೆಸ್ ಅವರೇ ಕೂಸು. ರಿವೈಸ್ ಅಗ್ರಿಮೆಂಟ್ಗೆ ದೇವೇಗೌಡರ ಕಾಲದಲ್ಲಿ ಆಗಿದ್ದು ಅಗ್ರಿಮೆಂಟ್ ಬೇರೆ, ಕಾಂಗ್ರೆಸ್ ಬಂದ ಮೇಲೆ ಅವ್ರ ಕಾಲದಲ್ಲಿ ಆಗಿರೋ ಅಂತ ರಿವೈಸ್ ಅಗ್ರಿಮೆಂಟೇ ಬೇರೆ. ರಿವೈಸ್ ಅಗ್ರಿಮೆಂಟ್ ಅಲ್ಲಿ ಅವ್ರಿಗೆ ಟೌನ್ಶಿಪ್ಗಳು ಮಾಡೋ ಅಂಥದ್ಕೆ ಮತ್ತೆ ಸರ್ಕಾರ ರೈತರ ಜಮೀನು ತಗೊಂಡು, ಜಮೀನು ಯಾವುದು? ಸರ್ಕಾರ, ಆ ಜಮೀನ್ ಮೇಲೆನೆ ಲೋನ್ ತಗೊಳಕ್ಕೆ ಅವಕಾಶ ಮಾಡಿಕೊಟ್ರು. ಅಂದ್ರೆ ನೈಸ್ ಒಂದು ನಯಾ ಪೈಸಾ ಇನ್ವೆಸ್ಟ್ಮೆಂಟ್ ಇಲ್ಲ ಇಲ್ಲಿ. ಜಮೀನು ಸರ್ಕಾರದ್ದು, ಲೋನು ಸರ್ಕಾರದ ಗ್ಯಾರಂಟಿ, ಅವನ್ ಇನ್ವೆಸ್ಟ್ಮೆಂಟ್ ಝೀರೋ, ಒಂದು ನಯಾ ಪೈಸಾ ಇನ್ವೆಸ್ಟ್ಮೆಂಟ್ ಇಲ್ದಿರ ಇದುವರೆಗೂ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಂತ ಒಂದು ಸಂಸ್ಥೆ ನೈಸ್. ಅದರಿಂದ ನಾನು ಇದೆಲ್ಲ ಹೊರಗಡೆ ಬರಬೇಕಾದ್ರೆ ಅಗ್ರಿಮೆಂಟ್ ಅಲ್ಲಿ ಏನೇನು ಫೇವರಿಸಮ್ ಅನ್ನ ಮಾಡಿದ್ದಾರೆ ನೈಸ್ಗೆ, ಅದೆಲ್ಲ ಬಯಲಾಗಬೇಕು. ಯಾಕೆ ಮಾಡಿದ್ದಾರೆ ಅನ್ನೋದು ಬಯಲಾಗಬೇಕು. ಅದಕ್ಕೆ ಸಿಬಿಐ ತನಿಖೆ ಕೊಟ್ರೆ ಇವೆಲ್ಲನೂ ಕೂಡ ಹೊರಗಡೆ ಬರ್ತತೆ. ನಿಜವಾದ ಕಳ್ಳರು ಯಾರು ಅನ್ನೋದು ಜನಗಳಿಗೆ ಗೊತ್ತಾಗ್ತತೆ. 30 ವರ್ಷ ನಮ್ಮನ್ನ ಲೂಟಿ ಹೊಡೆದ್ರಲ್ಲ, ಆ ಲೂಟಿ ಹೊಡೆದಂತ ಹಣ ವಾಪಸ್ ಬರುವಂತದಕ್ಕೂ ಅವಕಾಶ ಆಗುತ್ತೆ. ಸದನದಲ್ಲಿ ಈ ನಾಗೇಂದ್ರ ವಿಚಾರವಾಗಿ ನಾವು ಫಸ್ಟ್ ತಗೊಂತಾ ಇದ್ದೀರಿ. ಯಾಕಂದ್ರೆ ಇದೇ ಸದನದಲ್ಲಿ ಅವರನ್ನ ವಜಾ ಮಾಡಿತ್ತು. ಅದು ಸ್ಕ್ಯಾಂಡಲ್ ಅಲ್ಲ, ಡೈರೆಕ್ಟ್ ಸರ್ಕಾರದ ಹಣವನ್ನ ಡೈರೆಕ್ಟ್ ಆಗಿ ಎತ್ಕೊಂಡು ಹೋಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹಾಕಿ ಅಲ್ಲಿಂದ ಎಲೆಕ್ಷನ್ಗೆ ತಗೊಂಡೋಗಿರೋದು ಈಗಾಗಲೇ ಪ್ರೂವ್ ಆಗೋಟಿದೆ. ಮತ್ತೆ ಅವರ ವಾಪಸ್ ತಗೊಂತ ಇದ್ದೀರಾ. ಅವಾಗ ತೆಗೆದಿದ್ದ್ಯಾಕೆ, ಇವಾಗ ತಗೊಂಡಿದ್ದ್ಯಾಕೆ? ಸರ್ಕಾರ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ಫಸ್ಟ್ ನಾಗೇಂದ್ರ ವಿಚಾರವಾಗಿ ನಾವು ಸದನದಲ್ಲಿ ಒಳಗಡೆ ಹೋರಾಟವನ್ನ ನಾಳೆ ಮಾಡೋರಿದ್ದೀವಿ. ನಾವು ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ನಾವು ಸಾವಿಗೆ ನ್ಯಾಯ ಕೊಡಿ ಅಂತ ಅಷ್ಟೇ ನಮ್ದು ಪ್ರಶ್ನೆ. ಎನ್ಕೌಂಟರ್ ನಕಲಿನ ಅಸಲಿನ ನಮ್ಮ ಪ್ರಶ್ನೆ. ಮತ್ತೆ 3 ಜನರನ್ನ ಸಾಯಿಸಬೇಕಾಗಿತ್ತ ಇಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಜನ ಏನ್ ಹೇಳ್ತಾ ಇದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಎರಡು ಬಹಳ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸತ್ಯಾಸತ್ಯತೆ ಬರಬೇಕು. ಈ ತರದ ಘಟನೆ 3 ಜನ ಎನ್ಕೌಂಟರ್ ಆಗಿರುವಂತದ್ದು ಇಡೀ ರಾಜ್ಯದಲ್ಲಿ ಇದೊಂದು ಸೆನ್ಸಿಟಿವ್ ನ್ಯೂಸ್ ಮತ್ತು ಒಂದು ಆತಂಕ ತರುವಂತ ವಿಚಾರ. ಈ ಆತಂಕವನ್ನ ಸರ್ಕಾರ ಕ್ಲಿಯರ್ ಮಾಡಬೇಕು.